ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತು ಕೂಡ ಹಲವಾರು ಸುದ್ದಿಗಳಿವೆ. ಇದೆಲ್ಲದರ ಜೊತೆಗೆ ಮನುಷ್ಯನ ಈ ಮನಸ್ಸಿನಲ್ಲಿ ಆಗುವಂಥ ತಲ್ಲಣಗಳಿದೆಯಲ್ಲ, ತಳಮಳಗಳಿದೆಯಲ್ಲ, ಅವು ಎಂತೆಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ಬಿಡ್ತವೆ ಅನ್ನಲಿಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ನಾನು ಹೆಚ್ಚೆಚ್ಚು ಉದಾಹರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ DK ಶಿವಕುಮಾರ್ ಆಡಿರುವಂಥ ಮಾತುಗಳಿದೆಯಲ್ಲ, ಅದು ಯಾವಾಗ ಇವರು RSSನ ಹಾಡನ್ನು ಹಾಡಿದ್ರಲ್ಲ, ನಮಸ್ತೆ ಸದಾವತ್ಸಲೆ ಮಾತೃಭೂಮಿ, ಅದಾದ ಮೇಲೆ ಎಷ್ಟರ ಮಟ್ಟಿಗೆ ಸ್ವಪಕ್ಷೀಯರೇ ಟೀಕಿಸಿದ್ರು, ಏನಾಯಿತು, ಅದಾದಮೇಲೆ ಕ್ಷಮೆ ಕೇಳಿದ್ದು, ಇದೆಲ್ಲದೂ ಕೂಡ ಒಂದಾದ ಮೇಲೊಂದು ಈ ರೀತಿಯ ಗೊಂದಲಗಳಲ್ಲಿ DK ಶಿವಕುಮಾರ್ ಮುಳುಗೋಗ್ಬಿಡ್ತಾರೆ, ಸಿಕ್ಕಾಕೊಳ್ತಾರೆ. ಯಾವಾಗ ಇದು ವಿಪರೀತಕ್ಕೆ ಹೋಗುತ್ತಲ್ಲ, ಆ ಸಂದರ್ಭದಲ್ಲಿ ಕ್ಷಮೆನೂ ಕೇಳ್ತಾರೆ ಅಥವಾ ಮೌನ ವಹಿಸ್ತಾರೆ. ಜೊತೆಗೆ ಎಲ್ಲೋ ಒಂದು ಕಡೆಗೆ ನಾನೂ ಕೂಡ ಭಿನ್ನವಾಗಿದ್ದೀನಿ ಅಥವಾ ನಾನು ನೀವೇನು ಆರೋಪ ಮಾಡ್ತಿದ್ದೀರಲ್ಲ ಆ ರೀತಿ ಅಲ್ಲ ಅಂತ ತೋರಿಸ್ಕೋಬೇಕಲ್ಲ. ಅಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಬಾಯಿಂದ ಮಾತುಗಳು ಹೊರಗಡೆ ಬಂದುಬಿಡ್ತವೆ. ಅಂಥದ್ದೇನೆ ಈ ಮೈಸೂರಿನ ಬಗ್ಗೆ ಅವರು ಆಡಿದಂಥ ಮಾತು, ಅದರಲ್ಲೂ ಈ ಅಮ್ಮನವರ ದೇವಸ್ಥಾನದ ಬಗ್ಗೆ ಅವರು ಆಡಿದಂಥ ಮಾತು, ಪ್ರಾರ್ಥನೆಯ ಬಗ್ಗೆ ಅವರು ಆಡಿದಂಥ ಮಾತು, ಅದೀಗ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಹೊಸ ವಿವಾದ ಸೃಷ್ಟಿ ಆಗಿದೆ. ಹಾಗಾದರೆ ಇಷ್ಟಕ್ಕೂ DK ಶಿವಕುಮಾರ್ ಹೇಳಿದ್ದೇನು, ಅದು ಯಾವ ಪರಿರೂಪ ಪಡ್ಕೊಂಡಿದೆ, ಬನ್ನಿ ನೋಡ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ, DK ಹೇಳಿಕೆಗೆ ಕಮಲ ಪಡೆ ಕೆಂಡ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವರಿಗಿದೆ, ಹಿಂದೂಗಳ ಆಸ್ತಿ ಅಲ್ಲ. ಮತ್ತೆ ಯಾರ ಆಸ್ತಿ ಅಪ್ಪ? ಇಟ್ ಇಸ್ ಗವರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಸರ್ಕಾರದ ಆಸ್ತಿ ಹೌದು, ಎಲ್ಲವನ್ನ ನಾವು ಮುಜರಾಯಿಗೆ ಕೊಟ್ಟಿದ್ದೀವಿ. ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥನ ನಿಮ್ದು? ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ. ಚಾಮುಂಡಿ ಬೆಟ್ಟ ನಾಡದೇವಿ ಚಾಮುಂಡೇಶ್ವರಿ ನೆಲೆಸಿರುವ ಸನ್ನಿಧಿ. ಇದೇ ಚಾಮುಂಡಿ ಬೆಟ್ಟ ಯಾರ ಆಸ್ತಿ? ಇಂತಹದ್ದೊಂದು ಚರ್ಚೆ ಹುಟ್ಟು ಹಾಕಿದ್ದು ಬೇರಾರು ಅಲ್ಲ, ಖುದ್ದು DCM DK. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವರಿಗಿದೆ, ಹಿಂದೂಗಳ ಆಸ್ತಿ ಏನಲ್ಲ. ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನೋ ಮುಷ್ತಾಕ್ ಅವರ ಆಯ್ಕೆಗೆ ಬಿಜೆಪಿ ವಿರೋಧಿಸಿದೆ. ಹಿಂದೂಗಳ ಹಬ್ಬ ದಸರಾ ಉದ್ಘಾಟನೆಗೆ ಮುಸ್ಲಿಂ ಸಮುದಾಯದ ಬಾನೋ ಮುಷ್ತಾಕ್ ಏಕೆಂದು ಪ್ರಶ್ನಿಸಿದೆ. ಅದರಲ್ಲೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಾನೋ ಮುಷ್ತಾಕ್ ಚಾಮುಂಡಿ ಬೆಟ್ಟ ಹತ್ತಬಾರದು ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದ DCM DK ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಎಂದಿದ್ರು. ಆದ್ರೆ ಇವತ್ತು ತಾಯಿ ಚಾಮುಂಡೇಶ್ವರಿಗೆ, ಆ ದೇವಸ್ಥಾನಕ್ಕೆ, ಆ ಆಚರಣೆಗೆ, ಆ ಉದ್ಘಾಟನೆಗೆ ಅಪಮಾನ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಯಾವುದೇ ಕಾರಣಕ್ಕಾಗಿ ನಮ್ಮ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರ್ದು, ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರ್ದು, ಯಾಕಂದ್ರೆ ಅವರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವರಿಗಿದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗೆ ಹೋಗ್ತೀವಿ. ಏನು ಗುರುದ್ವಾರಕ್ಕೆ ನಮ್ಗೆ ಹೋಗೋದೇನಂತ ತಪ್ಪಿಸ್ಬೇಕಾಗ್ತದೆ ಯಾರು? ಅದ್ಯಾವಾಗ ಹೀಗೆ DCM DK ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ರು. ಇದು ಬಿಜೆಪಿಗರ ಕಣ್ಣು ಕೆಂಪಾಗಿಸಿದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ನಡುವೆ ಮಾತಿನ ಕದನ ಶುರುವಾಗಿದೆ. ಶೋಭಾ ಕರಂದ್ಲಾಜೆ DK ಮಧ್ಯೆ ಚಾಮುಂಡಿ ಬೆಟ್ಟದ ಆಸ್ತಿ ಕದನ. ಚಾಮುಂಡೇಶ್ವರಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ, ಮತ್ತೆ ಯಾರ ಆಸ್ತಿ ಅಪ್ಪ? ನಾನು DK ಶಿವಕುಮಾರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಚಾಮುಂಡಿ ಬೆಟ್ಟ ಯಾರ ಆಸ್ತಿ? ಟಿಪ್ಪು ಆಡಳಿತ ಮಾಡಿದ ಅಂತ ಹೇಳಿ ವಕ್ಫ್ ಆಸ್ತಿ ಅಂತ ನೀವು ಘೋಷಣೆ ಮಾಡಕ್ ಹೊರಟಿದ್ದೀರಾ? ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಇಲ್ಲ ಅಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ಗೊಮ್ಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರಾ? ವಿ ಕಾಂಟ್ ಟೆಲ್ ಇಟ್. ಇಟ್ ಇಸ್ ಎ ಗವರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಸರ್ಕಾರದ ಆಸ್ತಿ ಹೌದು, ಎಲ್ಲವನ್ನ ನಾವು ಮುಜರಾಯಿಗೆ ಕೊಟ್ಟಿದ್ದೀವಿ. ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥನ ನಿಮ್ದು? ಏನ್ ಮಾಡ್ತಾ ಇರೋಕೆ ಮತ್ತೆ ಆಡಕ್ಕೆ ಹೊರಟಿದ್ದೀರಿ ನೀವು? ಚಾಮುಂಡಿ ಬೆಟ್ಟದ ಬಗ್ಗೆ ಅಂದ್ರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ. ಆಸ್ತಿ ಯಾರ್ದು ಅನ್ನೋದು ಎಲ್ಲರಿಗೂ ತಿಳಿದಿದ್ದೆ ಅಲ್ಲ. ಇದು ಮುಜರಾಯಿ ಆಸ್ತಿ. ಆಸ್ತಿ ದೇವ್ರ ಗುಡಿನ ಯಾರ ಆಸ್ತಿ ಏನು ಆಸ್ತಿ ಅಂತ ಹೇಳಿ ಚರ್ಚೆ ಅಥವಾ ವಾದ ವಿವಾದ ಮಾಡೋದೇ ನಮ್ಮ ಸಂಸ್ಕೃತಿಗೆ ತಕ್ಕದಲ್ಲ.
ಇನ್ನು ಡಿಕೆ ಹೇಳಿಕೆಯನ್ನ ಖಂಡಿಸಿರುವ ಮೈಸೂರು ರಾಜವಂಶಸ್ಥ ಕಂ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಇದೊಂದು ಹಾಸ್ಯಾಸ್ಪದ ಹೇಳಿಕೆ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ಒಡೆಯರ್ ಅವರು ಬಿಜೆಪಿ ಸೇರಿದ ಮೇಲೆ ಕುಟುಂಬದ ಇತಿಹಾಸ ಮರೆತಿದ್ದಾರೆ ಎಂದಿದ್ದಾರೆ. ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ, ಹಾಸ್ಯಾಸ್ಪದದ್ದು ಒಂದು ಹೇಳಿಕೆ ಬಂದಿರೋದು ಮತ್ತು ಮೈಸೂರಿನ ನಿವಾಸಿಗಳಿಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆ ಬಂದಿರೋದು ನಿಜಕ್ಕೂ ಖಂಡನೀಯ. ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ಹಿಂದೂ ದೇಗುಲಗಳೇ ಟಾರ್ಗೆಟ್ ಎಂದ ಯದುವೀರ್, ಡಿಕೆ ತಿರುಗೇಟು. ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ, ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು. ಹೆಂಗ್ರಿ ಹಿಂದೂ ಮೇಲೆ ದಾಳಿ ಮಾಡೋಕ್ಕಾಯ್ತಿದ್ದೆ? ನಾವು ಆಚರಣೆ ಮಾಡೋಷ್ಟು ಹಿಂದುತ್ವ, ನಾವು ಆಚರಣೆ ಮಾಡೋಂಥ ದೇವರು ಅವ್ರೇನು ಮಾಡ್ತಾರೆ? ನಾವು ಅವ್ರಕ್ಕಿಂತ ಜಾಸ್ತಿ ಮಾಡ್ತೀವಿ. ಸಂಘ ಗೀತೆಯ ಡ್ಯಾಮೇಜ್ ಕಂಟ್ರೋಲ್ಗೆ ಬೆಟ್ಟದ ವಿವಾದ. ಡಿಕೆ ಹೇಳಿಕೆಗೆ ಹೊಸ ರೂಪ ಕೊಟ್ಟ ಶೋಭಾ ಕರಂದ್ಲಾಜೆ. ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಎಂಬ ಡಿಕೆ ಹೇಳಿಕೆಯ ಚರ್ಚೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೊಸ ರೂಪ ಕೊಟ್ಟಿದ್ದಾರೆ. ಡಿಕೆ ಈ ಹಿಂದೆ ಹಾಡಿದ್ದ RSS ಸಂಘಗೀತೆಯ ಡ್ಯಾಮೇಜ್ ಮುಚ್ಚಿಕೊಳ್ಳೋಕೆ ಈ ವಿವಾದ ಸೃಷ್ಟಿಸಿರುವುದಾಗಿ ಬಾಂಬ್ ಸಿಡಿಸಿದ್ದಾರೆ. ಯಾವಾಗ ನೀವು RSS ಬಗ್ಗೆ ಹೇಳಿದ್ರಿ, ಪ್ರಾರ್ಥನೆಯನ್ನು ಹೇಳಿದ್ರಿ, ಆವಾಗ ನಿಮ್ಮ ಹೈಕಮಾಂಡ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂತು. ನಿಮ್ಗೆ ಸೂಚನೆ ಬಂದಿದೆ, ಇದರಿಂದ ಆಚೆ ಬರಬೇಕು. ಅದಕ್ಕಾಗಿ ಯು ಕ್ರಿಯೇಟೆಡ್ ಎ ಕಾಂಟ್ರವರ್ಸಿ ಇನ್ ಚಾಮುಂಡಿ ಬೆಟ್ಟ. ಈ ಮಧ್ಯೆ JDS ಕೂಡ ಟ್ವೀಟ್ ಮೂಲಕ ಡಿಕೆಗೆ ಕುಟುಕಿದ್ದು, ಆಪ್ತ ಮಿತ್ರ ಚಿತ್ರದಲ್ಲಿ ಗಂಗಾ ನಾಗವಲ್ಲಿಯಾಗಿ ಹಂತ ಹಂತವಾಗಿ ಬದಲಾಗ್ತಾಳೆ, ಆದ್ರೆ DK ಶಿವಕುಮಾರ್ ನಾಗವಲ್ಲಿಗಿಂತಲೂ ಬಹುಬೇಗ ಬದಲಾಗ್ತಿದ್ದಾರೆ ಅಂತ ವ್ಯಂಗ್ಯವಾಡಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಚಾಮುಂಡಿಯನ್ನ ಕೆಣಕಲು ಹೋದ್ರೆ ರಾಜಕೀಯವಾಗಿ ಭಸ್ಮವಾಗ್ತೀರಿ ಅಂತ ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ. ಇದಕ್ಕೂ ಟ್ವೀಟ್ನಲ್ಲೇ ತಿರುಗೇಟು ಕೊಟ್ಟಿರುವ ಡಿಕೆ, ಚಾಮುಂಡಿ ದೇವಿಯ ದರ್ಶನ ಎಲ್ಲರ ಹಕ್ಕು, ಚಾಮುಂಡಿ ನಾಡಿನ ಎಲ್ಲ ಮಕ್ಕಳ ಆಸ್ತಿ, ಯಾರೊಬ್ಬರಿಗೋ ಸೀಮಿತವಲ್ಲ, ಇದು ನನ್ನ ಮಾತಿನ ಸತ್ವ, ವಿವಾದ ಮಾಡುವುದು ಬಿಜೆಪಿ ತತ್ವ ಎಂದಿದ್ದಾರೆ. ಹೀಗೆ ದಸರಾ ಉದ್ಘಾಟನೆ ವಿಚಾರವಾಗಿ ಹೊತ್ತಿಕೊಂಡ ಕಿಡಿ ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಅನ್ನೋ ವಿಚಾರದವರೆಗೂ ಬಂದು ನಿಂತಿದೆ. ರಾಜಕೀಯ ಜಟಾಪಟಿ ಜೋರಾಗಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH